ಯಾರ್ದೋ ಕಾಲ್ ಬರ್ತಿದೆಯಲ್ಲ, ಯಾರ್ದು? ಓ, ನನ್ನ ಹಸ್ಬೆಂಡ್. ಹಲೋ, ಹೇಳ್ರಿ. ಏನೂ ಇಲ್ಲ ರೀ, ಬಟ್ಟೆ ಮಡ್ಚಾಕ್ತಿದ್ದೆ. ನೀವು? ಓ, ಹೌದಾ? ಏನು ಆಫೀಸ್ ಅವರ್ಸಲ್ಲಿ ನೆನ್ಪು ಮಾಡ್ಕೊಂಡು ಕಾಲ್ ಮಾಡಿಬಿಟ್ಟಿದ್ದೀರಾ? ಹಾಗೆಲ್ಲ ಏನೂ ಇಲ್ಲ, ಯಾವತ್ತೂ ಕಾಲ್ ಮಾಡ್ತಿರ್ಲಿಲ್ವಲ್ಲ, ಹಂಗಾಗಿ ಕೇಳಿದೆ ಅಷ್ಟೆ. ಹೇಳ್ರಿ, ಏನು ಕಾಲ್ ಮಾಡಿದ್ದು? ಏನು ಮೂವಿ ಕರ್ಕೊಂಡು ಹೋಗ್ತಿದ್ದೀರಾ? ವಾವ್ರಿ, ನಾನು ನೀವು ಮೂವಿಗೆ ಹೋಗಿ ಎಷ್ಟು ದಿನ ಆಗೋಗಿದ್ರಿ? ಹ್ಞೂ ರೀ, ಆಯಿತು. ಸರಿ ಸರಿ ರೀ, ನಾನು ರೆಡಿ ಆಗಿರ್ತೀನಿ. ನೀವು ಎಷ್ಟು ಗಂಟೆ ಮೂವಿ ಟಿಕೆಟ್ ಬುಕ್ ಮಾಡಿದ್ದೀರಾ ರೀ? 4 ಗಂಟೆಗೆ. ಸರಿ ರೀ, ಆಯಿತು, ನಾನು 2:45 ರೆಡಿ ಆಗಿರ್ತೀನಿ. ಓಕೆನಾ? ಬಂದು ಕರ್ಕೊಂಡು ಹೋಗಿ ನನ್ನನ್ನು. ಸರಿ ಆಯ್ತು. ಏನೋ ಹಂಗೆ ರೆಸ್ಟೋರೆಂಟ್ ಕೂಡ ಕರ್ಕೊಂಡು ಹೋಗ್ತೀರಾ ಡಿನ್ನರ್ಗೆ? ವಾವ್, ಸೋ ಸ್ವೀಟ್ ಹಸ್ಬೆಂಡ್. ರೀ, ಸರಿ ಆಯಿತು, ನಾನು 2:45 ಅಷ್ಟೆಲ್ಲ ರೆಡಿ ಆಗಿರ್ತೀನಿ. ಬೇಗ ಬಂದು ಕರ್ಕೊಂಡು ಹೋಗಿ. ಎಸ್, ನನ್ನ ಗಂಡ ಮೂವಿಗೆ ಟಿಕೆಟ್ ಬುಕ್ ಮಾಡಿದ್ದಾರೆ. ವಾವ್, ಫುಲ್ ಖುಷಿ ಆಗ್ತಿದೆ. ಎಷ್ಟು ದಿನ ಆಗ್ಬಿಟ್ಟಿದ್ದು ನಾನು ಅವರು ಮೂವಿಗೆ ಹೋಗಿ. ಇವತ್ತು ಮೂವಿಗೆ ಹೋಗಿ ಫುಲ್ ಎಂಜಾಯ್ ಮಾಡೋದೆ. ಅಬ್ಬಾ, ಫುಲ್ ಎಲ್ಲ ರೆಡಿ ಆಗಿರೋದಾಗಿದೆ. ಇನ್ನೇನು ನನ್ನ ಹಸ್ಬೆಂಡ್ ಬಂದ್ಬಿಡ್ತಾರೆ. ಅದಿರಲಿ, ಇವತ್ತು ರೆಸ್ಟೋರೆಂಟಲ್ಲಿ ಏನು ತಿನ್ನೋದು? ಓಕೆ, ನನ್ನ ಫೇವ್ರೆಟ್ ವೆಜ್ ಬಿರಿಯಾನಿನೇ ತಿಂತೀನಿ. ಓ, ಬಿರಿಯಾನಿ ಅಂದಾಗ ನೆನಪಾಗ್ತಿದೆ, ನಾನು ಮಧ್ಯಾಹ್ನ ಮಾಡಿಟ್ಟಿರೋಂಥ ಅಡುಗೆ ಎಲ್ಲ ಹಾಗೇ ಇದೆ. ಏನು ಮಾಡೋದು? ಒಂದು ಕೆಲಸ ಮಾಡೋಣ, ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೊಟ್ಬೇಡ, ಸುಮ್ಮನೆ ವೇಸ್ಟ್ ಆಗುತ್ತೆ. ಮೀನವ್ರೆ ಇದ್ದೀರಾ? ತಗೊಳ್ರಿ, ರೈಸ್ ಮಾಡಿದ್ದೀನಿ. ಏನಿಲ್ಲ ರೀ, ಇವತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಮೂವಿಗೆ ಹೋಗ್ಬಿಟ್ಟು ಹಂಗೆ ಸುತ್ತಾಡ್ಕೊಂಡು ನೈಟು ಡಿನ್ನರ್ಗೆ ಹೋಗ್ತೀವಿ ರೀ. ಹಾಗಾಗಿ ರೈಸ್ ಮಾಡಿಬಿಟ್ಟಿದ್ನಲ್ಲ, ಮಿಕ್ಕೋಗುತ್ತೆ. ಸುಮ್ಮನೆ ನಾಳೆ ವೇಸ್ಟ್ ಆಗಿಬಿಡುತ್ತೆ, ಇಟ್ಕೊಳ್ಳಿ ನೀವೇ. ಅಪ್ಪ, ರೈಸ್ನ ನಮಗೆ ಕೊಟ್ಟಾಯಿತು. ಇವಾಗ ಸಾಂಬಾರು ಯಾರಿಗೆ ಕೊಡೋದು? ನನ್ನ ಫ್ರೆಂಡ್ ಗೀತಾ ಕೊಟ್ಬಿಡ್ತೀನಿ. ಗೀತಾ ಇದೆಯೇನೆ? ಹ್ಞೂ ಕಣೆ, ನಾನೇ, ಬಾರೆ ಹೊರಗಡೆ. ಈ ತಗೊಳ್ಳೆ ಸಾಂಬಾರು. ಏನಿಲ್ಲ ಕಣೆ, ಇವತ್ತು ರೈಸು ಮತ್ತು ಸಾಂಬಾರು ಮಾಡಿಬಿಟ್ಟಿದೆ. ಆದರೆ ನನ್ನ ಹಸ್ಬೆಂಡ್ ಇವಾಗ ಕಾಲ್ ಮಾಡಿಬಿಟ್ಟು ಮೂವಿಗೆ ಹೋಗೋಣ, ಮೂವಿ ಎಲ್ಲ ಆದಮೇಲೆ ರೆಸ್ಟೋರೆಂಟ್ಗೆ ಹೋಗೋಣ ಅಂತಿದ್ದಾರೆ. ಸುಮ್ಮನೆ ಇಟ್ಕೊಂಡ್ರೆ ರೈಸು ಮತ್ತು ಸಾಂಬಾರು ಹಾಳಾಗುತ್ತೆ, ಹಾಗಾಗಿ ಸಾಂಬಾರು ಕೊಡ್ತಾಯಿದ್ದೀನಿ, ಇಟ್ಕೊಳ್ಳೆ. ಹ್ಞೂ ಕಣೆ, ಅದೇ ಮೂವಿಗೆ ಹೊಸ ಮೂವಿ ರಿಲೀಸ್ ಆಗಿದೆ ಅಲ್ವಾ, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಫುಲ್ ಖುಷಿ ಆಗ್ತಿದೆ ಕಣೆ. ಏನು ಯೋಚನೆ ಮಾಡಬೇಡ, ಮೂವಿ ನೋಡ್ಕೊಬಂದು ನಾಳೆ ನಿನಗೆ ಫುಲ್ ಸ್ಟೋರಿ ಹೇಳ್ತೀನಿ, ಆಯಿತಾ? 2:40 ಇನ್ನು 5 ನಿಮಿಷದಲ್ಲಿ ನನ್ನ ಹಸ್ಬೆಂಡ್ ಬಂದುಬಿಡ್ತಾರೆ. ಫುಲ್ ಎಲ್ಲ ರೆಡಿ ಆಗಿರೋದಾಗಿದೆ, ಪಟ ಅಂತ ಹೋಗ್ತಿರೋದು. ಹಲೋ, ಹ್ಞೂ ರೀ, ರೆಡಿ ಆಗಿದ್ದೀನಿ. ಎಲ್ರಿ ಇದ್ದೀರಾ ನೀವು? ಏನು ಆಫೀಸಲ್ಲೇ ಇದ್ದೀರಾ? 2:40 ರೀ, ಆಗಲೇ? ಯಾವಾಗ ಬರ್ತೀರಾ? ನಾನು ಯಾವಾಗ ಕರ್ಕೊಂಡು ಹೋಗ್ತೀರಾ? ನಾವು ಯಾವಾಗ ರೀಚ್ ಆಗ್ತೀವಿ ಥಿಯೇಟರ್ಗೆ? ಬೇಗ ಬನ್ನಿರಿ. ಏನು ಆಫೀಸಲ್ಲಿ ಮೀಟಿಂಗ್ ಇದೆಯಾ? ಬರೋಕ್ಕಾಗಲ್ವಾ? ಆಸೆಯಿಂದ ಇದೆ ರೀ, ನೀವು ಕರ್ಕೊಂಡು ಹೋಗ್ತೀರಾ ಮೂವಿಗೆ ಅಂತ? ನೋಡಿ ಬೇಜಾರು ಬೇಡ ಮಾಡ್ಕೊಬೇಡ ಅಂತ. ಸರಿ ಆಯಿತು. ಎಷ್ಟು ಆಸೆಯಿಂದ ಇದೆ ಮೂವಿ ಕರ್ಕೊಂಡು ಹೋಗ್ತಾರೆ ಅಂತ. ಮೀಟಿಂಗ್ ಬಂದಿದ್ದೀನಿ ಅಂತ ಹಾಳಾದ ಇವತ್ತೇ ಬರಬೇಕಾದ್ರು, ನಾಳೆ ಆದರೂ ಬರ್ಬಂತಿತ್ತ. ಅಯ್ಯಯ್ಯೋ, ಅನ್ನ ಸಾಂಬಾರು ಬೇರೆ ಇವ್ರ ಮನೆಗೆ ಕೊಟ್ಬಿಟ್ಟೆ. ಇವಾಗ ಹೋಗಿ ಮತ್ತೆ ವಾಪಸ್ ಕೊಡಿ ಅಂತ ಕೇಳೋಕ್ಕಾಗುತ್ತಾ? ಅಯ್ಯೋ ದೇವ್ರೆ, ಇವಾಗ ಮತ್ತೆ ಅನ್ನ ಸಾಂಬಾರು ಮಾಡಬೇಕು ನನ್ನ ನೈಟಿಗೆ. ಎಪ್ಪ ಮಾಡೋದೆಲ್ಲ ಇತ್ತತ್ತೆ.